ಇಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ ಶೆಟ್ಟಿ ಸುದ್ದಿಗೋಷ್ಠಿ ನಡೆಸಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ನಿನ್ನೆ ಮಂಡಿಸಿದ ಬಜೆಟ್ ಆತ್ಮನಿರ್ಭರತೆ ಮತ್ತು ವಿಕಸಿತ ಭಾರತ ಮತ್ತು ಅಭಿವೃದ್ಧಿಗೆ ಪೂರಕವಾಗಿರುವುದರಿಂದ ಅದನ್ನು ಭಾರತೀಯ ಜನತಾ ಪಾರ್ಟಿ ಸ್ವಾಗತಿಸುತ್ತದೆ ಎಂದರು. ಕೇಂದ್ರದ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿರ್ತಕ್ಕಂಥ 9ನೇ ಬಜೆಟನ್ನು ಭಾರತೀಯ ಜನತಾ ಪಾರ್ಟಿ ಚಿಕ್ಕಮಗಳೂರು ಜಿಲ್ಲೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಂತೇಳಿ ಭಾಳ ಹೆಮ್ಮೆಯಿಂದ ತಮ್ಮ ಮುಂದೆ ಹೇಳ್ಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ 2026ನೇ ಸಾಲಿನ ಬಜೆಟ್ನಲ್ಲಿ 53.47 ಲಕ್ಷ ಕೋಟಿ ರುಗಳ ಬೃಹತ್ ಗಾತ್ರದ ಬಜೆಟ್ ಮಂಡಿಸಿದ್ದು, 16ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ ರಾಜ್ಯಗಳಿಗೆ ಶೇಕಡಾ 41ರಷ್ಟು ತೆರಿಗೆ ಪಾಲು ಮತ್ತು 1.4 ಲಕ್ಷ ಕೋಟಿ ಅನುದಾನವನ್ನು ನೀಡಲು ಬಜೆಟ್ನಲ್ಲಿ ಘೋಷಿಸಲಾಗಿದ್ದು, 12 ಲಕ್ಷ ರುಗಳವರೆಗೆ ಶೂನ್ಯ ಆದಾಯ ತೆರಿಗೆ ಸೌಲಭ್ಯವನ್ನು ಮುಂದುವರೆಸಿದೆ. ಕ್ಯಾನ್ಸರ್ ಸೇರಿದಂತೆ 17 ಔಷಧಗಳ ಮೇಲಿನ ಕಸ್ಟಮ್ ಸುಂಕಗಳನ್ನು ರದ್ದುಗೊಳಿಸಿ 7 ಅಪರೂಪ ಕಾಯಿಲೆಗಳ ಮೇಲಿನ ಆಮದು ಸುಂಕ ವಿನಾಯಿತಿಯನ್ನ ಮುಂದುವರಿಸಲಾಗಿದೆ ಎಂದರು. ಒಟ್ಟಾರೆ ಈ ಬಜೆಟ್ ಉದ್ಯೋಗ ಸೃಷ್ಟಿ, ಕೃಷಿ ಉತ್ಪಾದನೆ ಮತ್ತು ನಾಗರಿಕರ ಕೊಳ್ಳುವಿಕೆ ಶಕ್ತಿಯನ್ನು ಹೆಚ್ಚಿಸುವ ದೃಷ್ಟಿಯಿಂದ ಮಾಡಿದ್ದು ದೇಶದ ಪ್ರಗತಿಗೆ ಪೂರಕವಾಗಿದೆ ಎಂದರು. ಸುಮಾರು 53.5 ಲಕ್ಷ ಕೋಟಿ ಬಜೆಟನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅವರ 9ನೇ ಬಜೆಟನ್ನು ದೇಶದ ಎಲ್ಲ ಜನರ ಏಳಿಗೆ ಮತ್ತು ದೇಶದ ಅಭಿವೃದ್ಧಿಯನ್ನು ಕಣ್ಮುಂದೆ ಇಟ್ಕೊಂಡು 2047ಕ್ಕೆ ಏನು ನಮ್ಮೆಲ್ಲರ ಕನಸಾಗಿದೆ, ಭಾರತ ವಿಕಸಿತ ಭಾರತವಾಗಬೇಕು ಅಂತೇಳಿ ಆ ವಿಕಸಿತ ಭಾರತವನ್ನು ಕಣ್ಮುಂದೆ ಇಟ್ಕೊಂಡು ಈ ಒಂದು ತಮ್ಮ 9ನೇ ಬಜೆಟನ್ನು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ, ಆತ್ಮನಿರ್ಭರತೆ ಮತ್ತು ವಿಕಸಿತ ಭಾರತ ಸ್ಥಿರ ಅಭಿವೃದ್ಧಿಯೊಂದಿಗೆ ಸ್ವಾವಲಂಬನೆಯನ್ನು ಗುರಿಯಾಗಿಸಿಕೊಂಡು ಉದ್ಯೋಗ ಸೃಷ್ಟಿ, ಕೃಷಿ ಉತ್ಪಾದಕತೆ, ನಾಗರಿಕರ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಲು ಈ ಬಜೆಟ್ಟು ಒತ್ತು ನೀಡಿದೆ. ಆರ್ಥಿಕ ಬೆಳವಣಿಗೆಯನ್ನು ವೇಗಗೊಳಿಸುವುದು, ಜನರ ಆಶಯಗಳನ್ನು ಈಡೇರಿಸುವುದು ಮತ್ತು ಆಡಳಿತದಲ್ಲಿ ಕೃತಕ ಬುದ್ಧಿಮತ್ತೆಯಂಥ ಸುಧಾರಿತ ತಂತ್ರಜ್ಞಾನಗಳನ್ನು ಬಳಸುವುದು ಬಜೆಟ್ನ ಆಧಾರ ಸ್ತಂಭಗಳಾಗಿದೆ. 2025ರ ಸ್ವಾತಂತ್ರ್ಯ ದಿನಾಚರಣೆಯ ಅನಂತರ ಜಾರಿಗೆ ತಂದಿರುವ ಸುಮಾರು 350ಕ್ಕೂ ಹೆಚ್ಚು ಸುಧಾರಣೆಗಳ ಮೇಲೆ ಈ ಬಜೆಟ್ ಅವಲಂಬಿತವಾಗಿದೆ. ಉದ್ಯಮ ಸ್ನೇಹಿ ವಾತಾವರಣ ನಿರ್ಮಿಸಲು, ಹಣಕಾಸು ರಹಿತ ವಲಯದ ಪರವಾನಗಿಗಳು ಮತ್ತು ಪ್ರಾಮಾಣೀಕರಣಗಳನ್ನು ಮರುಪರಿಶೀಲಿಸಲು ಉನ್ನತ ಮಟ್ಟದ ಸಮಿತಿಯನ್ನು ಸ್ಥಾಪಿಸಲು ಬಜೆಟ್ನಲ್ಲಿ ಅವಕಾಶ ಮಾಡಿಕೊಳ್ಳಲಾಗಿದೆ. ವಿಕಸಿತ ಭಾರತಕ್ಕಾಗಿ ಬ್ಯಾಂಕಿಂಗ್ ಸಮಿತಿಗಳನ್ನು ಸ್ಥಾಪಿಸಿ ಬ್ಯಾಂಕಿಂಗ್ ವಲಯಗಳನ್ನು ಮುಂದಿನ ಹಂತದ ಬೆಳವಣಿಗೆಗೆ ಸಜ್ಜುಗೊಳಿಸಲು ಯೋಜನೆಗಳನ್ನು ಬಜೆಟ್ನಲ್ಲಿ ಅಳವಡಿಸಲಾಗಿದೆ. ಅಸ್ಥಿರ ಮತ್ತು ಜಾಗತಿಕ ಪರಿಸ್ಥಿತಿಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರವು ಸುಮಾರು 7% ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲಾಗಿದೆ. 2026-27ರ ವೇಳೆಗೆ ವಿತ್ತೀಯ ಕೊರತೆಯನ್ನು GDP 4.3ಕ್ಕೆ ಇಳಿಸಲಾಗಿದೆ. ಸಾಲ ಮತ್ತು GDP ಅನುಪಾತವು 55.6ಕ್ಕೆ ಇಳಿಸಲಾಗಿದ್ದು, 2030-31ರ ವೇಳೆಗೆ ಇದನ್ನು 50ಕ್ಕೆ ತರುವ ಗುರಿಯನ್ನು ಬಜೆಟ್ ಹೊಂದಿದೆ. 16ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ರಾಜ್ಯಗಳಿಗೆ 41% ತೆರಿಗೆ ಪಾಲು ಮತ್ತು 1.4 ಲಕ್ಷ ಕೋಟಿ ಅನುದಾನವನ್ನು ನೀಡಲು ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಸುಮಾರು 12 ಲಕ್ಷ ರುಗಳವರೆಗೆ ಶೂನ್ಯ ಆದಾಯ ತೆರಿಗೆ ಸೌಲಭ್ಯವನ್ನು ದೇಶದ ನಾಗರಿಕರಿಗೆ ಮುಂದುವರಿಸಲಾಗಿದೆ. ತೆರಿಗೆದಾರರ ಮೇಲಿನ ವಿಶ್ವಾಸವನ್ನು ಎತ್ತಿ ಹಿಡಿಯಲಾಗಿದೆ. ವಿದ್ಯಾರ್ಥಿಗಳು ಮತ್ತು ಟೆಕ್ ವೃತ್ತಿಪರರಿಗೆ ವಿದೇಶಿ ಆಸ್ತಿ ಬಹಿರಂಗಪಡಿಸಲು 6 ತಿಂಗಳ ವಿಶೇಷ ಕಾಲಾವಕಾಶವನ್ನು ಬಜೆಟ್ನಲ್ಲಿ ನೀಡಲಾಗಿದೆ. ಕ್ಯಾನ್ಸರ್ ಸೇರಿದಂತೆ ಸುಮಾರು 17 ಔಷಧಗಳ ಮೇಲಿನ ಕಸ್ಟಮ್ ಸುಂಕವನ್ನು ರದ್ದುಗೊಳಿಸಲಾಗಿದೆ. 7 ಅಪರೂಪದ ಕಾಯಿಲೆಗಳ ಮೇಲಿನ ಆಮದು ಸುಂಕ ವಿನಾಯಿತಿಯನ್ನು ಸಹ ಈ ಬಜೆಟ್ನಲ್ಲಿ ಮುಂದುವರಿಸಲಾಗಿದೆ. ಇದರಿಂದಾಗಿ ಈ ಕಾಯಿಲೆಗಳಿಗೆ ಒಳಗಾದವರಿಗೆ ದೊಡ್ಡ ಮಟ್ಟದಲ್ಲಿ ಅನುಕೂಲವಾಗಲಿದೆ. ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ, ಗುಣಮಟ್ಟದ ಶಿಕ್ಷಣದ ಮೂಲಕ ಯುವಶಕ್ತಿ ಸಬಲೀಕರಣ, MSME ಸಾಮರ್ಥ್ಯದ ಅನಾವರಣ, ಬೃಹತ್ ಪ್ರಮಾಣದ ವಿಸ್ತರಣೆ, ಮೂಲಸೌಕರ್ಯ ಆಧಾರಿತ ಬೆಳವಣಿಗೆ, ರಫ್ತು ವಲಯದಲ್ಲಿ ಜಾಗತಿಕ ನಾಯಕತ್ವ, ಪೂರ್ವೋದ್ಯಮದ ಮೂಲಕ ಪೂರ್ವ ಭಾರತದ ಸಬಲೀಕರಣ ಮತ್ತು ಗ್ರಾಮೀಣ ಭಾರತದ ಜೀವನಾಡಿಗಳ ಪುನಶ್ಚೇತನಕ್ಕೆ ಈ ಬಜೆಟ್ನಲ್ಲಿ ಒತ್ತು ನೀಡಲಾಗಿದೆ.
ವಿಶೇಷವಾಗಿ ಕರ್ನಾಟಕಕ್ಕೆ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2 ಹೈಸ್ಪೀಡ್ ಕಾರಿಡಾರ್ ರೈಲು ಯೋಜನೆಯನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ನಾವು ಇನ್ನು ಮುಂದೆ 5 ಹೈದರಾಬಾದ್ ಮತ್ತು ಬೆಂಗಳೂರು ಮತ್ತು ಚೆನ್ನೈ ಮತ್ತು ಬೆಂಗಳೂರು ಅತಿ ಕಡಿಮೆ ಸಮಯದಲ್ಲಿ ಹೈದರಾಬಾದ್ ಹೋಗಿ ಬರುವಂಥದ್ದು ಮತ್ತು ಚೆನ್ನೈ ಹೋಗಿ ಬರುವಂಥ ಒಂದು ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಆಗ್ತಾಯಿದೆ. ಮತ್ತು ದೇಶದ ಅಭಿವೃದ್ಧಿಯ ದೃಷ್ಟಿಯಲ್ಲಿ, ಕರ್ನಾಟಕ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಲ್ಲಿ ಮತ್ತು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ನಮ್ಮ ಬೆಂಗಳೂರಿಗೆ ಸುಮಾರು 5,000 ಕೋಟಿ ರೂಗಳನ್ನು ಬೆಂಗಳೂರಿಗೆ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ವಿಶೇಷವಾಗಿ ಕೊಟ್ಟಿರ್ತಕ್ಕಂಥದ್ದು ನಮಗೆ ತಿಳಿದಿದೆ. ಹಾಗೆ ಕರ್ನಾಟಕದ ವಿಶೇಷ ಬೆಳೆಗಳಾಗಿರ್ತಕ್ಕಂಥ ತೆಂಗು, ರೇಷ್ಮೆ ಮತ್ತು ಶ್ರೀಗಂಧಕ್ಕೆ ಇಡೀ ದೇಶದಲ್ಲಿ ಕರ್ನಾಟಕ ಈ ಬೆಳೆಯಲ್ಲಿ ನಂಬರ್ 1 ಸ್ಥಾನ ಪಡೆದಿರೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈ ಬೆಳೆಗಳ ಪುನಶ್ಚೇತನಕ್ಕೆ ಮತ್ತು ಯಾವುದೇ ತೆಂಗಿನ ಫಸಲು ಕೊಡ್ತಾ ಇರ್ತಕ್ಕಂಥ ಯಾವುದೇ ಗಿಡ ನಷ್ಟ ಆಗಿದ್ದರೆ ಅದನ್ನು ತೆಗೆದು ಪುನಃ ಗಿಡ ಸ್ಥಾಪಿಸಲಿಕ್ಕೆ, ಗಿಡ ಹಾಕಲಿಕ್ಕೆ ಅದಕ್ಕೆ ವಿಶೇಷವಾದಂಥ ಒಂದು ರಾಷ್ಟ್ರೀಯ ಫೈಬರ್ ಸ್ಕೀಮ್ನಲ್ಲಿ ಫಲ ಬಿಡದ ಏನು ತೆಂಗು ಇದ್ದಾವೆ ಅದನ್ನು ತೆಗೆದು ಹೊಸ ಸಸಿಗಳನ್ನ ನೆಡಲಿಕ್ಕೆ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದ ಮತ್ತು ದೇಶದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ನಮಗೆ ಒಂದು ಉತ್ತಮವಾದಂಥ ಒಂದು ಬಜೆಟನ್ನು ಮಂಡಿಸಿದ್ದಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಸರ್ಕಾರ ನಮ್ಮಲ್ಲಿರ್ತಕ್ಕಂಥ ಸರ್ಕಾರದ ಲೋಪಗಳು, ಕರ್ನಾಟಕ ಸರ್ಕಾರದ ಲೋಪಗಳು, ಈ ಭದ್ರಾ ಮೇಲ್ದಂಡೆ ವಿಚಾರದಲ್ಲಿ ಅವರು ತಗೊಂಡಿರ್ತಕ್ಕಂಥ ತಾತ್ಸಾರ ಮನೋಭಾವ ಮತ್ತೊಂದು ಸಲ ಕರ್ನಾಟಕದಲ್ಲಿ ಅದು ಮುಂದುವರೆದಿದೆ. ಕೇಂದ್ರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ MP ಅವರು ಕೋಟ ಶ್ರೀನಿವಾಸಪುರ ಪೂಜಾರಿ ಆಗಿ ನಮ್ಮ ಮಾನ್ಯ ನಮ್ಮ ಶಿವಮೊಗ್ಗದ ಸಂಸದರ ಆದಿಯಾಗಿ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ, ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬೇಲೂರು ಶಾಸಕರಾಗಿರ್ತಕ್ಕಂಥ ಸುರೇಶ್ ಅವರು ಭೇಟಿಯಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದರೆ ಖಂಡಿತ ಈ ಬಾರಿ ಅದಕ್ಕೆ ಆ ಕೆಲಸಕ್ಕೆ ಕಾಯಕಲ್ಪ ಕೊಡುವಂಥದ್ದು ನಡೆಯುತ್ತೆ ಅಂತೇಳಿ ನಮ್ಮ ವಿಶ್ವಾಸ ಇದೆ. ಅದ್ರ ಬಗ್ಗೆನೂ ಮಾತಾಡಿದರೆ ಅದ್ರ ಜೊತೆಯಲ್ಲಿ ನಮ್ಮ MP ಗಳು ಇತ್ತೀಚೆಗೆ ಯಾವಾಗ ನಾವು ಚಿಕ್ಕಮಗಳೂರು ಟು ಬೇಲೂರು ಟು ಹಾಸನ ರಸ್ತೆ ಬಗ್ಗೆ ಚರ್ಚೆ ಮಾಡಿದ್ದಾರೆ ಮಾನ್ಯ ಗಡ್ಕರಿ ಅವ್ರ ಹತ್ರ, ಆವಾಗ ಆ ಶೃಂಗೇರಿಯಿಂದ ಚಿಕ್ಕಮಗಳೂರಿಗೆ ಬರಲಿಕ್ಕೂ ಈಗ ಅಂದರೆ ಅದು ರಸ್ತೆ ಪುನಶ್ಚೇತನ ಅಲ್ಲ, ಅದು ಇರುವಂಥ ರಸ್ತೆಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಅದಕ್ಕೂ ಸಹ 50 ಕೋಟಿ ರೂಪಾಯಿನ ನಾನು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆ ವಿಶ್ವಾಸನೂ ನಮಗಿದೆ, ಅದಕ್ಕೂ ಹಣ ಬರುತ್ತೆ. ಅದು ನಮ್ಮೇನು ಗ್ರೋವರ್ಸ್ ಮತ್ತು ಕಾಫಿ ವ್ಯಾಪಾರಸ್ಥರೇನಿದ್ದಾರೆ ಅವ್ರದ್ದು ಒಂದು ಸಭೆಯನ್ನು ಕರೆದು ಕಾಫಿ ಅವ್ರದ್ದು KGF ಅಂತ ಏನು ಮಾಡ್ಕೊಂಡಿದ್ದಾರೆ ಅವ್ರದ್ದು ಒಂದು ಸಭೆಯನ್ನು ಕರೆದು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ರತನ್, ನಗರ ಮಂಡಲ ಅಧ್ಯಕ್ಷರಾದ ಪುಷ್ಪರಾಜ್, ಪ್ರಧಾನ ಕಾರ್ಯದರ್ಶಿಗಳಾದ ಕೌಶಿಕ್, ವಕ್ತಾರರಾದ ಹಿರೇಮಗಳೂರು ಪುಟ್ಟಸ್ವಾಮಿ ಉಪಸ್ಥಿತರಿದ್ದರು. ಅದರದೇ ಆದಂಥ ಒಂದು ಬೋರ್ಡ್ ಇರೋದ್ರಿಂದ ನಮ್ಮ ಕಾಫಿ ಮಂಡಳಿ ಚೇರ್ಮನು ಶ್ರೀಯುತ ದಿನೇಶ್ ಅವ್ರ ಜೊತೆ ಇತ್ತೀಚೆಗೆ ಇದ್ರ ಬಗ್ಗೆ ಒಂದು ಚರ್ಚೆನೂ ಮಾಡಿತ್ತು. ಕಾಫಿ ಮಂಡಳಿ ಚೇರ್ಮನ್ ಅವ್ರ ಜೊತೆ ಸನ್ಮಾನ್ಯ ಕೇಂದ್ರದ ನಮ್ಮ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರು ಕಳಿಸಲ ತಮ್ಮೆಲ್ಲರಿಗೂ ಗೊತ್ತಿದೆ ಬಾಳೆಹೊನ್ನೂರಿಗೆ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಇದ್ರ ಬಗ್ಗೆ ಅವರು ಮಾತಾಡಿದ್ದಾರೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಈ ಕಾಫಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆ ಮತ್ತು ಕೊಡಗು ಜಿಲ್ಲೆಯವ್ರನ್ನ ಸೇರಿಸ್ಕೊಂಡು ಅದಕ್ಕೊಂದು ನಾನು ಸಭೆ ಮಾಡ್ತೀನಿ, ದೆಹಲಿಗೆ ಬರಬೇಕು ಅಂತ ಹೇಳಿದರೆ ಅದು ಶೀಘ್ರದಲ್ಲಿ ಇಲ್ಲಿಂದ ಆ ತಂಡವನ್ನು ಕರ್ಕೊಂಡು ದೆಹಲಿಗೆ ಹೋಗುವಂಥ ಕೆಲಸವನ್ನು ಆಗುತ್ತೆ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.